Good morning students. So previous class ಅಲ್ಲಿ ನಾವು ಹೊಸ ಚಾಪ್ಟರ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. That is 6th chapter of accountancy. That is trial balance and rectification of errors ಅಂತ ಬರುತ್ತೆ. ಸೊ ಇದರಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ ನೋಡಿದೀವಿ. ಸೊ ಈಗಾಗಲೇ ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಏನು ಅಂತ ಹೇಳಿದೀನಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ನಿಮ್ಗೆ 4 ಐಟಮ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದು ಅಸೆಟ್ಸ್. ಸೊ ಅಸೆಟ್ಸ್ ಯಾವ್ಯಾವ ಇರ್ತಾವೆ ಅದನ್ನ ನೀವು ನೋಡ್ಕೊಳ್ಬೇಕು. ಅಸೆಟ್ ಅಂದ್ರೆ ಏನು, ಯಾವ್ಯಾವನ್ನ ನಾವು ಯಾವ ಐಟಮ್ಸ್ ಗಳನ್ನ ಅಸೆಟ್ಸ್ ಅಂತ ಕರಿತೀವಿ ಅಂತ ನೋಡ್ಕೊಳ್ಬೇಕು. ನೆಕ್ಸ್ಟ್ ಒನ್ ಲಯಬಿಲಿಟೀಸ್. ಸೊ ಯಾವ ಐಟಮ್ಸ್ ಗಳನ್ನ ನಾವು ಲಯಬಿಲಿಟೀಸ್ ಅಂತ ಟ್ರೀಟ್ ಮಾಡ್ತೀವಿ ಅದನ್ನ ನೋಡ್ಕೊಳ್ಬೇಕು. ಆ ನಂತರ ಎಕ್ಸ್ಪೆನ್ಸಸ್, ಖರ್ಚುಗಳು. ಸೊ ಯಾವಕ್ಕೆ ನಾವು ಖರ್ಚು ಅಂತ ಹೇಳ್ತೀವಿ ಅದನ್ನ ನಾವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಲಾಸ್ಟ್ ಒನ್ ಇನ್ಕಮ್ಸ್. ಸೊ ನಮ್ಗೆ ಲಾಭ ಆಗಿರುತ್ತೆ. ಸೊ ಯಾವ್ಯಾವ ನಮ್ಗೆ ಇನ್ಕಮ್ ಅಂತ ಅನ್ಸುತ್ತೆ ಸೊ ಅದನ್ನ ನಾವು ಯಾವ ಐಟಮ್ಸ್ ಗಳನ್ನ ನಾವು ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ಅದನ್ನು ಕೂಡ ನಾವೇನ್ ಮಾಡ್ಬೇಕು ಇಲ್ಲಿ ಸರಿಯಾಗಿ ನೆನಪಿಟ್ಕೊಳ್ಬೇಕು. ಸೊ ಅದಾದ್ಮೇಲೆ ನಾವೇನ್ ಮಾಡ್ಬೇಕು, ಈ ರೂಲ್ಸ್ ಅನ್ನ ಈ 4 ರೂಲ್ಸ್ ಗಳನ್ನ ನಾವು ನೆನಪಿಟ್ಕೊಳ್ಬೇಕು. ಅಸೆಟ್ಸ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸಸ್, liabilities always shows credit balances, expenses shows debit balance and incomes shows credit balance. So ಈ 4 ರೂಲ್ಸ್ ಅನ್ನು ನಾವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಆನಂತರ ಐಟಮ್ಸ್ ಗಳನ್ನ ನಮಗೆ ಅಲ್ಲಿ ಸರಿಯಾಗಿ ಅದನ್ನ ನೋಡೋದಕ್ಕೆ, ಅದನ್ನ ಸರಿಯಾಗಿ ಅನಲೈಸ್ ಮಾಡೋದಕ್ಕೆ ನಮಗೆ ಬರ್ತಿರ್ಬೇಕು. ಆಗ ಮಾತ್ರ ನಾವೇನ್ ಮಾಡ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡಬಹುದು. ಸೊ ಈಗಾಗಲೇ ನಿಮಗೆ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇದು ನಿಮಗೆ 6 ಮಾರ್ಕ್ಸ್ ಕ್ವೆಶ್ಚನ್ ಇರುತ್ತೆ. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ರಾಬ್ಲಮ್ ಅನ್ನ ಬರ್ದಿದ್ದೀನಿ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ಓದ್ಕೊಂಡ್ ಬರೋಣ, ಅದಾದ್ಮೇಲೆ ಸೊಲ್ಯೂಷನ್ ಗೆ ಹೋಗೋಣ. ಪ್ರಾಬ್ಲಮ್ ನಂಬರ್ 2 ಆನ್ ಟ್ರಯಲ್ ಬ್ಯಾಲೆನ್ಸ್. Prepare trial balance from the following particulars as on 31st March 2020. So ನಮಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಡೇಟ್ ಅನ್ನ ಅಂಡರ್ಲೈನ್ ಮಾಡಿದೀನಿ. ದಟ್ ಮೀನ್ಸ್ ನಾವು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಆನ್ ದಟ್ ಡೇಟ್, ವಿಚ್ ಡೇಟ್ 31st March 2020. ಸೊ ಫಾರ್ಮ್ಯಾಟ್ ಅನ್ನ ಹಾಕೊಂಡಿದ್ದೀನಿ. ಸೊ ಪ್ರಾಬ್ಲಮ್ ಅನ್ನ ಬರೆದ್ಮೇಲೆ ಸೊಲ್ಯೂಷನ್ ಅಲ್ಲಿ ಫಾರ್ಮ್ಯಾಟ್ ಅನ್ನ ಮೊದಲಿಗೆ ಹಾಕೊಂಡಿದ್ದೇನೆ. ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2020. ಸೊ ಇದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ, ಈ ಡೇಟ್ ಅನ್ನ ನಾನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ಸೊ 5 ಕಾಲಮ್ಗಳು ಬರ್ತವೆ. ಸೊ ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್. ಸೊ ಅಲ್ಲಿ ನಂಬರ್ಸ್ ಅನ್ನ ಬರ್ತಾ ಹೋಗ್ತೀವಿ. ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್. ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ನಾವು ಐಟಮ್ಸ್ ಬರ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಲೆಡ್ಜರ್ ಫೋಲಿಯೋ, L1F ಅಂತ ಬರ್ತಿದ್ದೀವಿ. ನೆಕ್ಸ್ಟ್ ಒನ್ ಡೆಬಿಟ್ ರುಪೀಸ್. ಸೊ ಡೆಬಿಟ್ ಕಾಲಮ್. ನೆಕ್ಸ್ಟ್ ಲಾಸ್ಟ್ ಒನ್ ಕ್ರೆಡಿಟ್ ರುಪೀಸ್ ಅಂದ್ರೆ ಕ್ರೆಡಿಟ್ ಕಾಲಮ್. ಸೊ ಈ ತರ ನಾವು 5 ಕಾಲಮ್ ಅನ್ನ ಹಾಕೊಂಡಿದ್ದೇವೆ. ಸೊ ಈಗ ನಾನು ಒಂದೊಂದನೇ ಐಟಮ್ಸ್ ಅನ್ನ ನೋಡ್ತೇನೆ. ಸೊ ನೋಡಿ ಅಲ್ಲಿ ಬರ್ತಾ ಹೋಗ್ತೇನೆ. ಸೊ ಅವು ಏನ್ ಆಗ್ತವೆ ಅದನ್ನ ನಾನು ಅಲ್ಲಿ ಆ ಅಮೌಂಟ್ ಕಾಲಮ್ ಅಲ್ಲಿ ಬರಿತಾ ಹೋಗ್ತೇನೆ. ಸೊ ಫಸ್ಟ್ ಒನ್ ನೋಡೋಣ, ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಎಷ್ಟಿದೆ, 2 lakh rupees ಇದೆ. ಸೊ ಕ್ಯಾಪಿಟಲ್ ಅಂದ್ರೆ ಏನು? ಸೊ ಕ್ಯಾಪಿಟಲ್ ಇಸ್ ಅ ಮನಿ. ಇಟ್ ಇಸ್ ಅನ್ ಐಟಮ್ ದಟ್ ದ ಕಂಪನಿ ಬಾರೋಸ್ ಫ್ರಮ್ ಅದರ್ಸ್. ಸೊ ಕಂಪನಿ ಏನ್ ಮಾಡುತ್ತೆ, ಆ ಕ್ಯಾಪಿಟಲ್ ಅನ್ನ ಇನ್ನೊಬ್ಬರ ಹತ್ರ ಏನ್ ಮಾಡುತ್ತೆ, ಇಸ್ಕೊಳ್ಳುತ್ತೆ. ಸೊ ಬಾರೋ ಮಾಡುತ್ತೆ. ಸೊ ಕಂಪನಿ ಬಾರೋ ಮಾಡಿದಾಗ ಅದನ್ನ ವಾಪಸ್ ಕೊಡ್ಬೇಕಾಗುತ್ತೆ. ಇಟ್ ಈಸ್ ಅನ್ ಲಯಬಿಲಿಟಿ. It is a capital is a liability. So capital always shows ಅಂದ್ರೆ liabilities always shows credit balances. So ಇಲ್ಲಿ ಬರ್ತಾ ಇದೆ ಫಸ್ಟ್ ಒನ್ capital. So ledger folio column ಡ್ಯಾಶ್ ಇರುತ್ತೆ, ಅಲ್ಲಿ ಏನು ಇರೋದಿಲ್ಲ. ಡೆಬಿಟ್ ಕಾಲಮ್ ಏನಾಗುತ್ತೆ, ಇಲ್ಲಿ ಡ್ಯಾಶ್ ಆಗುತ್ತೆ. ಇದೇನಾಗುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸುತ್ತೆ. ಹಾಗಾಗಿ ಕ್ರೆಡಿಟ್ ಕಾಲಮ್ ಅಲ್ಲಿ ಎಷ್ಟು ಬರ್ತಾ ಇದೀನಿ, 2 lakh rupees ಅನ್ನು ಬರ್ತಾ ಇದೀನಿ. ಸೊ 2 lakh rupees ಇದೆ, 2 lakh rupees ಅನ್ನ ಇಲ್ಲಿ ಬರ್ತಾ ಇದೆ. ಸೊ ಇದು ಫಸ್ಟ್ ಒನ್ ಕ್ಯಾಪಿಟಲ್. ಸೆಕೆಂಡ್ ಒನ್ ಸೇಲ್ಸ್ ರಿಟರ್ನ್ಸ್. ಸೆಕೆಂಡ್ ಒನ್ ಏನು, ಸೇಲ್ಸ್ ರಿಟರ್ನ್ಸ್. ಸೊ 2000 ಅಮೌಂಟ್ ಇದೆ. ಸೊ ಇಲ್ಲಿ ಸೇಲ್ಸ್ ರಿಟರ್ನ್ ಅಂತ ಬಂದಿದೆ. ಸೊ ಸೇಲ್ಸ್ ರಿಟರ್ನ್ ಯಾವಾಗ ಆಗುತ್ತೆ, ನಾವು ಸೇಲ್ಸ್ ಮಾಡಿದಾಗ ರಿಟರ್ನ್ಸ್ ಆಗುತ್ತೆ. ಸೊ ಸೇಲ್ಸ್ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದೀನಿ ನಾನು. ಸೊ ಸೇಲ್ಸ್ ಆಲ್ವೇಸ್ ವಿಲ್ ಬಿ ಆಲ್ವೇಸ್ ಕ್ರೆಡಿಟ್. ಸೊ ಸೇಲ್ ಮಾಡಿದಾಗ ನಮಗೆ ದುಡ್ಡು ಬರುತ್ತೆ. ಸೊ ಹಾಗಾಗಿ ನಮಗೆ ಅದು ಇನ್ಕಮ್ ಆಗುತ್ತೆ ಸೇಲ್ಸ್. ಸೊ ಅದನ್ನ ಕ್ರೆಡಿಟ್ ಮಾಡ್ತೀವಿ. ಆದ್ರೆ ಇಲ್ಲಿ ಏನಿದೆ, ಸೇಲ್ಸ್ ರಿಟರ್ನ್ ಇದೆ, ನಮಗೆ ಇನ್ಕಮ್ ಆಗ್ತಾ ಇಲ್ಲ, ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಯಾಕೆ ಎಕ್ಸ್ಪೆನ್ಸಸ್ ಆಗ್ತಾ ಇದೆ, ನಾವು ಏನು ಸೇಲ್ ಮಾಡಿದ್ವಿ ಐಟಮ್ಸ್ ಗಳನ್ನ ಅದನ್ನ ಏನ್ ಮಾಡ್ತಾ ಇದ್ದಾರೆ, ವಾಪಸ್ ನಮಗೆ ಕೊಡ್ತಾ ಇದ್ದಾರೆ. ಸೊ ಹಾಗಿದ್ರೆ ನಾವೇನ್ ಮಾಡ್ಬೇಕು, ಅವ್ರಿಗೆ ಅವ್ರ ದುಡ್ಡನ್ನ ಏನ್ ಮಾಡ್ಬೇಕು, ಅವ್ರು ಎಷ್ಟು ವಾಪಸ್ ಕಳಿಸಿರ್ತಾರೆ ಐಟಮ್ಸ್ ಗಳನ್ನ ಅದಕ್ಕೆ ನಾವು ದುಡ್ಡು ಕೊಡ್ಬೇಕಾಗುತ್ತೆ. ಸೊ ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್ ಫಾರ್ ಅಸ್. ಸೊ ಹಾಗಾಗಿ ಏನಾಗುತ್ತೆ, ಸೇಲ್ಸ್ ರಿಟರ್ನ್ ಯಾವಾಗೂ ಏನಾಗುತ್ತೆ, ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸುತ್ತೆ. ಸೊ ಸೇಲ್ಸ್ ರಿಟರ್ನ್ಸ್ ಎಷ್ಟಿದೆ, 2000 ಇದೆ. ಸೊ ಇಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಸೊ ಅದಕ್ಕೆ ಡೆಬಿಟ್ ಕಾಲಮ್ ಅಲ್ಲಿ ನಾನು 2000 ಅನ್ನು ಬರ್ತಾ ಇದ್ದೇನೆ. ನೆಕ್ಸ್ಟ್ ಒನ್ ಥರ್ಡ್ ಒನ್, ಕ್ಯಾಶ್ ಇನ್ ಹ್ಯಾಂಡ್.
ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ತುಂಬಾ ಸಿಂಪಲ್ ಇದೆ. ಕ್ಯಾಶ್ ಇನ್ ಹ್ಯಾಂಡ್ ನಿಮ್ಮ ಹತ್ರ ಏನಿದೆ, ಕ್ಯಾಶ್ ಇದೆ, ಕೈಯಲ್ಲಿ ಕ್ಯಾಶ್ ಇದೆ. ಸೊ ಇಟ್ ಈಸ್ ಅನ್ ಅಸೆಟ್, ಇಟ್ ಈಸ್ ಅ ಕರೆಂಟ್ ಅಸೆಟ್. ಸೊ ಇದನ್ನ ನಾವೇನ್ ಮಾಡ್ತೀವಿ, ಕರೆಂಟ್ ಅಸೆಟ್ ಯಾವಾಗಲೂ ಏನಾಗುತ್ತೆ, ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸುತ್ತೆ. ಸೊ ಎಷ್ಟಿದೆ ಕ್ಯಾಶ್ ಇನ್ ಹ್ಯಾಂಡ್, 30,000. ಸೊ ಡೆಬಿಟ್ ಸೈಡ್ ಕಾಲಮ್ 30,000 ಅನ್ನ ಇಲ್ಲಿ ಬರ್ತಾ ಇದ್ದೇನೆ, ಕ್ರೆಡಿಟ್ ಸೈಡ್ ಡ್ಯಾಶ್ ಆಗ್ತಾ ಇದ್ದೇನೆ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಪರ್ಚೇಸಸ್. ನೆಕ್ಸ್ಟ್ ಒನ್ ಪರ್ಚೇಸಸ್. ಸೊ ಏನಿದೆ ಪರ್ಚೇಸಸ್, ಸೊ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಾವು ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ. ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಯಾವಾಗಲೂ ನಾವು ಏನ್ ಮಾಡ್ತೇವೆ, ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತೇವೆ. ಸೊ ಪರ್ಚೇಸಸ್ 1,50,000, ಡೆಬಿಟ್ ಕಾಲಮ್ ಅಲ್ಲಿ 1,50,000 ಡ್ಯಾಶ್. ಸೊ ಈ ತರ ನಾವು ಬರೀಬೇಕು. ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಡ್ರಾಯಿಂಗ್ಸ್ ಇದೆ. ಡ್ರಾಯಿಂಗ್ಸ್ ಇದೆ. ಸೊ ಡ್ರಾಯಿಂಗ್ಸ್ ಏನಾಗುತ್ತೆ ಇಲ್ಲಿ, ಸೊ ಡ್ರಾಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡ್ರಾಯಿಂಗ್ಸ್ ಅನ್ನ ಏನ್ ಮಾಡಬೇಕು, ಸೊ ಇದು ಕೂಡ ಅಸೆಟ್ ಆಗುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ, ಡ್ರಾಯಿಂಗ್ಸ್ ಅನ್ನ ಮಾಡಿರ್ತೇವೆ, ಕಂಪನಿಯಿಂದ ದುಡ್ಡನ್ನು ತೆಗೆದಿರ್ತೇವೆ. ಸೊ ಹಾಗಾಗಿ ಇದನ್ನ ಏನ್ ಮಾಡ್ತೀವಿ ನಾವು, ಡೆಬಿಟ್ ಕಾಲಮ್ ಅಲ್ಲಿ ಬರ್ತೇವೆ. ಸೊ ಎಷ್ಟಿದೆ ಡ್ರಾಯಿಂಗ್ಸ್, 10,000 ಇದೆ. ಸೊ ಇದು ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ನೀವೇನ್ ಮಾಡಬಹುದು, ಜರ್ನಲ್ ಎಂಟ್ರೀಸ್ ಅನ್ನ ಬರೀಬಹುದು. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ಡ್ರಾಯಿಂಗ್ಸ್ ಮಾಡಿದಾಗ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಡ್ರಾಯಿಂಗ್ಸ್ ಅನ್ನ ನಾವು ಏನ್ ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಸೊ ಡೆಬಿಟ್ ಮಾಡಿದಾಗ ಡೆಬಿಟ್ ಬ್ಯಾಲೆನ್ಸ್ ಅನ್ನ ಇಲ್ಲಿ ಡೆಬಿಟ್ ಕಾಲಮ್ ಅಲ್ಲಿ ಬರೀತೀವಿ. ಸೊ ಅದೇ ತರ ನೀವು ಎಲ್ಲವನ್ನು ಮಾಡಬಹುದು. ಸೊ ಕ್ಯಾಪಿಟಲ್ ಅಂತ ಇದೆ. ಸೊ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಏನು, ಸ್ಟಾರ್ಟೆಡ್ ಎ ಬಿಸ್ನೆಸ್ ಅಂತ ಕೊಟ್ಟಿರ್ತಾರೆ. ಸೊ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ ಕ್ಯಾಪಿಟಲ್ 2 lakh rupees ಅಂತ ಇಟ್ಕೊಳ್ಳಿ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ಸೊ ಕ್ಯಾಶ್ ಅಕೌಂಟ್ ಕಮ್ಸ್ ಇನ್. ಸೊ ಕ್ಯಾಶ್ ಕಮ್ಸ್ ಇನ್, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಸೊ ಟು ಕ್ಯಾಪಿಟಲ್ ಅಕೌಂಟ್, ಇಟ್ ಇಸ್ ಅ ಕ್ರೆಡಿಟ್ ಐಟಮ್. ಸೊ ಹಾಗಾಗಿ ಇಲ್ಲಿ ಕ್ರೆಡಿಟ್ ಐಟಮ್ ನ ಬಂದಿತ್ತು. ಸೊ ನಿಮ್ಗೆ ಜರ್ನಲ್ ಎಂಟ್ರಿ ಸರಿಯಾಗಿ ಮಾಡೋದಕ್ಕೆ ಬಂದ್ರೆ ನೀವೇನ್ ಮಾಡಬಹುದು, ಈಸಿಲಿ ನೀವೇನ್ ಮಾಡಬಹುದು, ಇದನ್ನ ಸಾಲ್ವ್ ಮಾಡಬಹುದು. ಸೊ ಡ್ರಾಯಿಂಗ್ಸ್ 10,000 ಡ್ಯಾಶ್ ಆಗ್ತಾ ಇದ್ವಿ. ನೆಕ್ಸ್ಟ್ ಒನ್, ಸಿಕ್ಸ್ ಒನ್, ಮಷೀನರಿ ಇದೆ. Machinery. So machinery is an asset. So asset always shows debit balances. So machinery is 1,50,000. So debit side 1,50,000. 1,50,000. Next, seventh one, insurance ಅಂತ ಇದೆ. So insurance ನಮಗೆ ಏನು ಅಂತ ಕೊಟ್ಟಿಲ್ಲ, ಇನ್ಶೂರೆನ್ಸ್ ರಿಸೀವ್ಡ್ ಅಂತ ಕೊಟ್ಟಿಲ್ಲ, ಇನ್ಶೂರೆನ್ಸ್ ಪೇಡ್ ಅಂತ ಕೂಡ ಕೊಟ್ಟಿಲ್ಲ. ಸೊ ಏನು ಕೊಟ್ಟಿಲ್ಲ ಅಂತಂದ್ರೆ ನಾವು ಅದನ್ನ ಪೇಮೆಂಟ್ ಮಾಡಬೇಕು ಅಂತ. ಸೊ ಇನ್ಶೂರೆನ್ಸ್ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಏನು ಕೊಟ್ಟಿಲ್ಲ ಅಂದ್ರೆ ಇನ್ಶೂರೆನ್ಸ್ ಪೇಮೆಂಟ್ ಮಾಡಬೇಕು ಅಂತ ಅರ್ಥ. ಸೊ ಇನ್ಶೂರೆನ್ಸ್ ಪೇಮೆಂಟ್ ಮಾಡಬೇಕು ಅಂದ್ರೆ ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್, ಇಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸಸ್. ಸೊ ಹಾಗಾಗಿ ಅದನ್ನ ಡೆಬಿಟ್ ಸೈಡ್ ಬರ್ತಾ ಇದ್ದೇನೆ. ಸೊ ಅಮೌಂಟ್ ಎಷ್ಟಿದೆ, 8,000 ಇದೆ. ಸೊ 8,000 ಡ್ಯಾಶ್ ಈ ತರ ಬರೀಬೇಕು. ನೆಕ್ಸ್ಟ್ ಒನ್, 8th one, ಕ್ಯಾಶ್ ಆಟ್ ಬ್ಯಾಂಕ್. ನೆಕ್ಸ್ಟ್ ಒನ್, ಕ್ಯಾಶ್ ಆಟ್ ಬ್ಯಾಂಕ್. ಸೊ ಕ್ಯಾಶ್ ಆಟ್ ಬ್ಯಾಂಕ್ ಅಂದ್ರೆ ಏನು, ಸೊ ಬ್ಯಾಂಕ್ ಅಲ್ಲಿ ಒಂದಿಷ್ಟು ಕ್ಯಾಶ್ ಬ್ಯಾಲೆನ್ಸ್ ಇದೆ. ಸೊ ಇಟ್ ಈಸ್ ಅನ್ ಅಸೆಟ್. ಸೊ ಇಟ್ ಈಸ್ ಆಲ್ಸೋ ಅನ್ ಅಸೆಟ್, ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟ್ಸ್, ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್. ಸೊ ಅಸೆಟ್ಸ್ ಅಲ್ಲಿ ಎರಡು ತರ ಬರ್ತವೆ. ಒಂದು ಫಿಕ್ಸ್ಡ್ ಅಸೆಟ್ ಅಂದ್ರೆ ನಾನ್ ಮೂವಬಲ್ ಐಟಮ್, ಇನ್ನೊಂದು ಕರೆಂಟ್ ಅಸೆಟ್ ವಿಚ್ ಈಸ್ ಮೂವಬಲ್. ಸೊ ಅಸೆಟ್ಸ್ ಒಳಗಡೆ ಎರಡು ಇದಾವೆ. ಸೊ ಎರಡು ಏನಾಗ್ತವೆ, ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತವೆ. ಸೊ ಕ್ಯಾಶ್ ಆಟ್ ಬ್ಯಾಂಕ್ ಎಷ್ಟಿದೆ, 20,000 ಇದೆ. ಸೊ ಡೆಬಿಟ್ ಬ್ಯಾಲೆನ್ಸ್ 20,000 ಅನ್ನು ಬಂದು ಇಲ್ಲಿ ಡ್ಯಾಶ್ ಆಗ್ತಾ ಇದ್ದೇನೆ. ನೆಕ್ಸ್ಟ್ ಒನ್, 9th one ಏನಿದೆ, ಸ್ಯಾಲರಿ ಇದೆ. 9th ಸ್ಯಾಲರಿ ಇದೆ. ಸೊ ಸ್ಯಾಲರಿ ಪೇಮೆಂಟ್ ಅಂತ ಕೊಟ್ಟಿಲ್ಲ, ರಿಸೀವ್ಡ್ ಅಂತ ಕೊಟ್ಟಿಲ್ಲ. ಸೊ ಏನು ಕೊಟ್ಟಿಲ್ಲ ಅಂತಂದ್ರೆ ಇಟ್ ಇಸ್ ಅ ಪೇಮೆಂಟ್. ಸೊ ಪೇಮೆಂಟ್ ಅಂದ್ರೆ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸಸ್. ಸ್ಯಾಲರಿ ಎಷ್ಟಿದೆ, 10,000 ಇದೆ. ಸೊ 10,000 ಅನ್ನು ಇಲ್ಲಿ ಬರ್ತಾ ಇದ್ದೇನೆ. 10,000 ಅನ್ನು ಇಲ್ಲಿ ಬರ್ತಾ ಇದ್ದೇನೆ. ಸೊ ಇನ್ನೊಂದು ಐಟಮ್ ಅನ್ನು ಮಿಸ್ ಮಾಡಿದ್ದೇನೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ, ವಿಚ್ ಈಸ್ ಸೇಲ್ಸ್. ಸೊ ಅದನ್ನ ಲಾಸ್ಟಿಗೆ ಬರ್ತಿದ್ದೇನೆ. ಸೊ ಅದನ್ನ ನೀವು ಲಾಸ್ಟಿಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಎಲ್ಲಿ ಬರುತ್ತೆ ಅದನ್ನ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಸ್ಯಾಲರಿ ಆಯ್ತು. ನೆಕ್ಸ್ಟ್ ಒನ್, 10th one, ಬ್ಯಾಡ್ ಡೆಟ್ಸ್ ಇದೆ. ಸೊ ಬ್ಯಾಡ್ ಡೆಟ್ಸ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಡೆಟ್. ಸೊ ಇದು ಸಾಲ.
ಸೊ ನಾವು ಒಂದಿಷ್ಟು ಗೂಡ್ಸ್ ಅನ್ನ ಮಾರಿರ್ತೇವೆ. ಆ ಗೂಡ್ಸ್ ಏನ್ ಮಾರಿರ್ತೇವೆ, ಒಂದು 10,000 ನಾವು ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ಸ್ ಅನ್ನ ಮಾಡಿದ್ವಿ ಅಂತಂದ್ರೆ, ಸಾಲವನ್ನು ಕೊಟ್ವಿ ಅಂತಂದ್ರೆ ಅದರಲ್ಲಿ ಒಂದಿಷ್ಟು ಅಮೌಂಟ್ ನಮಗೆ ಬರೋದಿಲ್ಲ ಅಂತ ನಾವು ಏನ್ ಮಾಡ್ಕೊಳ್ತೀವಿ, ಮೊದಲೇ ಅಸಂಪ್ಷನ್ ಮಾಡ್ಕೊಳ್ತೀವಿ. ಸೊ 10,000 ಇದೆ ಅಂತಂದ್ರೆ 9,000 ಮಾತ್ರ ಬರುತ್ತೆ, 1,000 ಬರೋದಿಲ್ಲ ಅಂತ ನಾವು ಎಸ್ಯೂಮ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಅದು ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಸೊ ಲಾಸ್ ಅಂದ್ರೆ ಲಾಸ್ ಇಸ್ ನಥಿಂಗ್ ಬಟ್ ಎಕ್ಸ್ಪೆನ್ಸಸ್. ಸೊ ಖರ್ಚನ್ನ ಮಾಡಿರ್ತೀವಿ, ಅದಾದ್ಮೇಲೆ ಬರೋದಿಲ್ಲ ಅಂತಂದ್ರೆ ಅದೇನಾಗುತ್ತೆ, ಲಾಸ್ ಆಗುತ್ತೆ. ಸೊ ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ನಾವು ಅದನ್ನ ಡೆಬಿಟ್ ಮಾಡಬೇಕು. ಸೊ ಇಲ್ಲಿ ಬರ್ತಾ ಇದೀನಿ ಬ್ಯಾಡ್ ಡೆಟ್ಸ್. ಸೊ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಸೊ ಬ್ಯಾಡ್ ಡೆಟ್ಸ್ ಎಷ್ಟಿದೆ, 1,000 ಇದೆ. ಸೊ 1,000 ಇಲ್ಲಿ ಬರ್ತಾ ಇದ್ದೇನೆ. ಸೊ ಇಲ್ಲಿ ಡ್ಯಾಶ್ ಆಗ್ತಾ ಇದ್ದೇನೆ. ನೆಕ್ಸ್ಟ್ ಒನ್ 11th ಒನ್ ಡೆಟರ್ಸ್ ಇದೆ. ಸೊ ಡೆಟರ್ಸ್ ಬರ್ತಾ ಇದ್ವಿ, ಡೆಟರ್ಸ್. ಸೊ ಡೆಟರ್ಸ್ ಅಂದ್ರೆ ಏನು, ಇಟ್ ಈಸ್ ಆನ್ ಅಸೆಟ್. ಸೊ ಡೆಟರ್ಸ್ ಅಂದ್ರೆ ಏನು, ಅಸೆಟ್. ಹೂ ಓಸ್ ಮನಿ ಟು ಬಿಸ್ನೆಸ್. ಸೊ ಬಿಸ್ನೆಸ್ ಗೆ ಯಾರು ದುಡ್ಡನ್ನು ಕೊಟ್ಟಿರ್ತಾರೆ ಅವ್ರು ಏನಾಗ್ತಾರೆ, ಡೆಟರ್ಸ್ ಆಗ್ತಾರೆ. ಸೊ ಡೆಟರ್ಸ್ ಆರ್ ಅಸೆಟ್ಸ್. ಅದು ಏನಾಗುತ್ತೆ, ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸುತ್ತೆ. ಸೊ ಇಟ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸಸ್. ಸೊ ಡೆಟರ್ಸ್ ಅಮೌಂಟ್ ಎಷ್ಟಿದೆ, 19,000 ಇದೆ. ಸೊ ಡೆಬಿಟ್ ಸೈಡ್ ನಾನು ಎಷ್ಟು ಬರ್ತಾ ಇದ್ವಿ, 19,000 ಅಂತ ಬರ್ತಾ ಇದೆ. ಲಾಸ್ಟ್ ಒನ್ 12th ಒನ್ ಸೇಲ್ಸ್. ಸೊ ಸೇಲ್ಸ್ ಅನ್ನ ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ಸೇಲ್ಸ್ ಈಸ್ ನಥಿಂಗ್ ಬಟ್ ಆನ್ ಇನ್ಕಮ್. ಸೊ ಸೇಲ್ಸ್ ಮಾಡಿದಾಗ ನಮಗೆ ಇನ್ಕಮ್ ಆಗುತ್ತೆ, ದುಡ್ಡು ಬರುತ್ತೆ ನಮಗೆ. ಸೊ ಇಟ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸಸ್. ಸೊ ಎಷ್ಟಿದೆ, 2 lakh rupees ಇದೆ. ಸೊ ಕ್ರೆಡಿಟ್ ಸೈಡ್ ಅಲ್ಲಿ 2 lakh ಬರ್ತಾ ಇದೆ. ಸೊ ಬೇಕಿದ್ರೆ ನೀವು ಈಗ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಬಹುದು, ಕ್ರಾಸ್ ವೆರಿಫೈ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನೋಡಿ ಸೇಲ್ಸ್ ರಿಟರ್ನ್ ಇದೆ. ಎಷ್ಟಿದೆ ಸೇಲ್ಸ್ ರಿಟರ್ನ್, 2,000 rupees ಇದೆ. ಅದನ್ನ ನಾವು ಡೆಬಿಟ್ ಮಾಡಿದೀವಿ. ಸೇಲ್ಸ್ ಇದೆ. ಸೊ ಸೇಲ್ಸ್ ಅಂದ್ರೆ ಇನ್ಕಮ್. ಸೊ ಇನ್ಕಮ್ ಆಗಿದೆ, ಅದನ್ನ ನಾವು ಕ್ರೆಡಿಟ್ ಮಾಡಿದೀವಿ. ಸೊ ಸೇಲ್ಸ್ ರಿಟರ್ನ್ ಅಂದ್ರೆ ಅದು ಡೆಬಿಟ್ ಆಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನ ಡೆಬಿಟ್ ಮಾಡಿದೀವಿ. ಸೇಲ್ಸ್ ಅನ್ನು ನಾವು ಕ್ರೆಡಿಟ್ ಮಾಡಿದ್ವಿ. ಸೊ ಈಗ ನಾವೇನ್ ಮಾಡಬೇಕು, ಡೆಬಿಟ್ ಕಾಲಮ್ ಮತ್ತೆ ಕ್ರೆಡಿಟ್ ಕಾಲಮ್ ಅನ್ನ ಟೋಟಲ್ ಮಾಡ್ಕೊಳ್ಬೇಕು. ಸೊ ಎಲ್ಲ ಐಟಮ್ಸ್ ಗಳನ್ನ ಆಡ್ ಮಾಡಿದೀವಿ. ಸೊ ಇಲ್ಲಿ ಟೋಟಲ್ ಅಂತ ಬರೀಬೇಕು, ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಟೋಟಲ್ ಅಂತ ಬರೀಬೇಕು. ಡೆಬಿಟ್ ಸೈಡ್ ಕಾಲಮ್ ಮತ್ತೆ ಕ್ರೆಡಿಟ್ ಸೈಡ್ ಕಾಲಮ್ ಅನ್ನು ಟೋಟಲ್ ಮಾಡಬೇಕು. ಸೊ ಟೋಟಲ್ ಎರಡಕ್ಕೂ ಸೇಮ್ ಬರುತ್ತೆ, ಟ್ಯಾಲಿ ಆಗುತ್ತೆ. ಸೊ ಎಷ್ಟಾಗುತ್ತೆ ನೋಡಬೇಕು. ಸೊ ಈ ಸೈಡ್ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 4 lakh ಆಗುತ್ತೆ. ಈ ಕಡೆ ಏನಾಗುತ್ತೆ, 4 lakh ಬರುತ್ತೆ. ಎರಡು ಕಡೆ ಏನಾಗುತ್ತೆ, ಸಿಮಿಲರ್ ಬರುತ್ತೆ, ಸೇಮ್ ಬರುತ್ತೆ. ಸೊ ಸೇಮ್ ಅಂದಾಗ ನಾವೇನಂತ ಕರಿತೀವಿ, ಟ್ಯಾಲಿ ಅಂತ ಕರಿತೀವಿ. ಸೊ ಈ ತರ ನಾವೇನ್ ಮಾಡ್ಬೇಕು, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಸೊ ಇದರ ಮೇಲೆ ನಿಮಗೆ 6 marks ಕ್ವಶನ್ ಇರುತ್ತೆ ಅಂತ ಹೇಳಿದೀನಿ. ಸೊ ಇದನ್ನ ಕರೆಕ್ಟ್ ಆಗಿ ನೀವು ನೋಡ್ಕೊಳ್ಬೇಕು. ಸೊ ಇದೆಷ್ಟು ಟ್ರಯಲ್ ಬ್ಯಾಲೆನ್ಸ್ ಆಗಿದೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ವಿ, ದಟ್ ಈಸ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂತ ಬರುತ್ತೆ. ಸೊ ಈ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ, ಇದಾದ್ಮೇಲೆ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತೇನೆ. So students, next concept ke hoga, that is rectification of errors. So rectification of errors andre ಏನು, so significance of agreement of trial balance. So ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಸೊ ಒಂದೊಂದು ಸತಿ ಏನಾಗುತ್ತೆ, ಅಲ್ಲೂ ಕೂಡ ಏನಾಗುತ್ತೆ, ಎರರ್ಸ್ ಗಳು ಬರ್ತವೆ. ಸೊ ಮನುಷ್ಯರು ಅಂದಮೇಲೆ, ಸೊ ವಿ ಆರ್ ಹ್ಯೂಮನ್ಸ್. ಸೊ ಮನುಷ್ಯರು ಅಂದಮೇಲೆ ನಾವೇನ್ ಮಾಡ್ತೀವಿ, ತಪ್ಪುಗಳನ್ನ ನಾವು ಮಿಸ್ಟೇಕ್ಸ್ ಮಾಡೋದು ಸಹಜ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಎರರ್ಸ್ ಇನ್ ಅಕೌಂಟಿಂಗ್ ಅಂತ ಬರುತ್ತೆ. ಏನ್ ಬರುತ್ತೆ, ಎರರ್ಸ್ ಇನ್ ಅಕೌಂಟಿಂಗ್. ಎರರ್ಸ್ ಇನ್ ಅಕೌಂಟಿಂಗ್. ಸೊ ಏನಿದು ಎರರ್ಸ್ ಇನ್ ಅಕೌಂಟಿಂಗ್ ಅಂತ ಹೇಳಿದ್ರೆ, ಎರರ್ಸ್ ಇನ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಅನ್ಇಂಟೆನ್ಷನಲ್ ಮಿಸ್ಟೇಕ್ಸ್. ಸೊ ಇಲ್ಲಿ ಇಂಟೆನ್ಷನಲಿ ಇರೋದಿಲ್ಲ. ಸೊ ಇಲ್ಲಿ ನಾವು ಮಾಡಬೇಕು ಅಂತ ಮಾಡೋದಿಲ್ಲ. ಸೊ ಅನ್ಇಂಟೆನ್ಷನಲ್ ಇರುತ್ತೆ. ಕಮಿಟೆಡ್ ಬೈ ಬುಕ್ ಕೀಪರ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಯಾರು ಮಿಸ್ಟೇಕ್ಸ್ ಗಳನ್ನ ಮಾಡ್ತಾರೆ, ಇಲ್ಲಿ ಬುಕ್ ಕೀಪರ್ ಏನ್ ಮಾಡ್ತಾರೆ. ಸೊ ಹೂ ಇಸ್ ಅ ಬುಕ್ ಕೀಪರ್, ಒನ್ ಹೂ ಕೀಪ್ಸ್ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಯಾರು ಅಕೌಂಟ್ಸ್ ಅನ್ನ, ಅಕೌಂಟ್ ಬುಕ್ಸ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇರ್ತಾರೆ, ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನಾವು ಬುಕ್ ಕೀಪರ್ ಅಂತ ಕರಿತೀವಿ. ಸೊ ಅವರು ಕೂಡ ಏನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅನ್ಇಂಟೆನ್ಷನಲ್ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಸೊ ಅದಕ್ಕೆ ಎದರಲ್ಲಿ ಮಾಡ್ತಾರೆ, ಅವರು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಮಾಡ್ತಾರೆ.
ಸೊ ಅದಕ್ಕೋಸ್ಕರ ಅದಕ್ಕೆ ನಾವು ಏನಂತ ಕರಿತೀವಿ, ಎರರ್ಸ್ ಇನ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಎರರ್ಸ್ ಇನ್ ಅಕೌಂಟಿಂಗ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಅನ್ಇಂಟೆನ್ಷನಲ್ ಮಿಸ್ಟೇಕ್ ಕಮಿಟೆಡ್ ಬೈ ಬುಕ್ ಕೀಪರ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಬುಕ್ ಕೀಪರ್ ಏನ್ ಮಾಡ್ತಾನೆ, ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡುವಾಗ ಏನ್ ಮಾಡ್ತಾನೆ, ಅವ್ನು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆ ಏನ್ ಮಾಡ್ತಾನೆ, ಮಿಸ್ಟೇಕ್ಸ್ ಗಳನ್ನ ಮಾಡ್ತಾರೆ. ಅದಕ್ಕೆ ನಾವು ಏನಂತ ಕರಿತೀವಿ, ಎರರ್ಸ್ ಇನ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಎರರ್ಸ್ ಗಳಲ್ಲಿ, ಸೊ ಎರರ್ಸ್ ಅಂದ್ರೆ ಎರರ್ಸ್ ಇಸ್ ನಥಿಂಗ್ ಬಟ್ ಮಿಸ್ಟೇಕ್ಸ್. ಸೊ ತಪ್ಪುಗಳು, ಎರರ್ಸ್ ಈಸ್ ನಥಿಂಗ್ ಬಟ್ ಮಿಸ್ಟೇಕ್ಸ್. ಸೊ ಇದು ಕನ್ಫ್ಯೂಸ್ ಆಗಬಾರ್ದು, ಎರರ್ಸ್ ಈಸ್ ನಥಿಂಗ್ ಬಟ್ ಮಿಸ್ಟೇಕ್ಸ್ ಅಂತ ಕರೀತಾರೆ. ಸೊ ಎರರ್ಸ್ ಗಳಲ್ಲಿ ಏನಿರ್ತವೆ, ಒಂದಿಷ್ಟು ಟೈಪ್ಸ್ ಗಳು ಬರ್ತವೆ. ಸೊ ಟೈಪ್ಸ್ ಆಫ್ ಎರರ್ಸ್ ಅಂತ ಬರ್ತವೆ. ಸೊ ಇದರಲ್ಲಿ 4 ಟೈಪ್ಸ್ ಗಳು ಬರ್ತವೆ. ಸೊ ಇದನ್ನ ನೀವು ಸರಿಯಾಗಿ ಕಲಿಬೇಕು. ಸೊ ಯಾವ ತರ ಎರರ್ಸ್ ಅಂತ ಕರಿತೀವಿ, ಸೊ ಯಾವಾಗ ನಾವು ಯಾವ ಟೈಪ್ ಎರರ್ಸ್ ಅಂತ ಕರಿತೀವಿ, ಸೊ ಅದನ್ನ ನೀವು ಸರಿಯಾಗಿ ಅದನ್ನ ಕಲಿಬೇಕು ಇಲ್ಲಿ. ಸೊ ಥಿಯರಿ ಪಾರ್ಟ್ ಅನ್ನು ನೀವು ಸರಿಯಾಗಿ ಕಲಿತ್ರೆ ನೀವು ಪ್ರಾಬ್ಲಮ್ಸ್ ಗಳನ್ನ ಈಸಿಲಿ ನೀವು ರೆಕ್ಟಿಫೈ ಮಾಡ್ಕೊಳ್ಬಹುದು. ಸೊ ಟೈಪ್ಸ್ ಗಳಲ್ಲಿ, ಸೊ ಎರರ್ಸ್ ಅಂದ್ರೆ ಏನು ಅಂತ ಹೇಳಿದ್ವಿ. ಸೊ ಇಟ್ ಈಸ್ ಅನ್ ಅನ್ಇಂಟೆನ್ಷನಲ್ ಮಿಸ್ಟೇಕ್ಸ್ ಕಮಿಟೆಡ್ ಬೈ ದ ಬುಕ್ ಕೀಪರ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಅಂತ ಹೇಳಿದೀನಿ. ಸೊ ಇದರಲ್ಲಿ ಫಸ್ಟ್ ಒನ್ ಬರುತ್ತೆ ಎರರ್ಸ್ ಆಫ್ ಕಮಿಷನ್ ಅಂತ ಬರುತ್ತೆ. ಫಸ್ಟ್ ಒನ್ ಎರರ್ಸ್ ಆಫ್ ಕಮಿಷನ್ ಅಂತ ಬರುತ್ತೆ. Errors committed while recording or posting or totaling of transactions or balancing of accounts in the books of account called errors of commission. So errors ಅಂದ್ರೆ ಮಿಸ್ಟೇಕ್ ಅಂತ ಹೇಳಿದೀನಿ. ಸೊ ಮಿಸ್ಟೇಕ್ ಯಾವಾಗ ಆಗುತ್ತೆ, ಸೊ ಎರರ್ಸ್ ಆಫ್ ಕಮಿಷನ್ ಯಾವಾಗ ಆಗುತ್ತೆ, ಯಾವಾಗ ಅದನ್ನ ಎರರ್ಸ್ ಆಫ್ ಕಮಿಷನ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಎರರ್ಸ್ ಕಮಿಟೆಡ್ ವೈಲ್ ರೆಕಾರ್ಡಿಂಗ್. ಸೊ ರೆಕಾರ್ಡ್ ಮಾಡೋವಾಗ, ವೈಲ್ ರೆಕಾರ್ಡಿಂಗ್, ಸೊ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡುವಾಗ ಅವಾಗ ಆಗ್ಬೋದು, ಅಥವಾ ಪೋಸ್ಟಿಂಗ್ ಮಾಡುವಾಗ ಆಗಿರ್ಬೋದು, ಅಂದ್ರೆ ಲೆಡ್ಜರ್ ಅಕೌಂಟ್ ಅನ್ನ ಹಾಕುವಾಗ ಆಗಿರ್ಬೋದು, ಅಥವಾ ಟೋಟಲಿಂಗ್ ಮಾಡುವಾಗ ಆಗಿರ್ಬೋದು. ಸೊ ಟೋಟಲ್ ಕಾಲಮ್ ಟೋಟಲ್ಸ್ ಅನ್ನ ಮಾಡುವಾಗ ಅಲ್ಲೇನಾದ್ರೂ ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ಬ್ಯಾಲೆನ್ಸಿಂಗ್. ಸೊ ಈ ಸ್ಟೇಜ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಗಳು ಆದ್ರೆ ನಾವು ಅದನ್ನ ಏನಂತ ಕರಿತೀವಿ, ಎರರ್ಸ್ ಆಫ್ ಕಮಿಷನ್ ಅಂತ ಕರಿತೀವಿ. ಸೊ ರೆಕಾರ್ಡಿಂಗ್ ಮಾಡುವಾಗ ಅಲ್ಲಿ ಚೇಂಜ್ ಬರ್ದಿರ್ಬೋದು, ಪೋಸ್ಟಿಂಗ್ ಮಾಡುವಾಗ ಅಲ್ಲಿ ಬೇರೆ ಕಡೆ ಅಮೌಂಟ್ ಅನ್ನು ಬರ್ದಿರ್ಬೋದು, ಟೋಟಲಿಂಗ್ ಮಾಡುವಾಗ ಅಲ್ಲಿ ಚೇಂಜಸ್ ಮಾಡಿರ್ಬೋದು. ಸೊ 10,000 ಇರುತ್ತೆ, 9,000 ಬರ್ದಿರ್ಬೋದು. ಲಾಸ್ಟ್ ಒನ್ ಬ್ಯಾಲೆನ್ಸಿಂಗ್. ಸೊ 2 ಕಡೆ ಬ್ಯಾಲೆನ್ಸ್ ಮಾಡುವಾಗ ಏನಾಗ್ಬೋದು, ಚೇಂಜಸ್ ಗಳನ್ನ ಮಾಡಬಹುದು. ಸೊ ಈ ತರ ಅಲ್ಲಿ ಎರರ್ಸ್ ಗಳನ್ನ ಕಮಿಟ್ ಮಾಡಿದ್ರೆ, ಎರರ್ಸ್ ಗಳನ್ನ ಮಾಡಿದ್ರೆ ಅದಕ್ಕೆ ನಾವು ಏನು ಕರಿತೀವಿ, ಎರರ್ಸ್ ಆಫ್ ಕಮಿಷನ್ ಅಂತ ಕರಿತೀವಿ. ಸೊ ಇದನ್ನ ನೀವು ನೆನಪಿಟ್ಕೊಳ್ಬೇಕು. ನಿಮಗೆ ಇಲ್ಲಿ 2 ಮಾರ್ಕ್ಸ್ ಕೇಳಬಹುದು, ಅಥವಾ ನಿಮಗೆ 5 ಮಾರ್ಕ್ಸ್ or 6 ಮಾರ್ಕ್ಸ್ ಕ್ವಶನ್ ಗೆ ಇದನ್ನ ಕೇಳ್ತಾರೆ. ಸೊ ಎರರ್ಸ್ ಆಫ್ ಕಮಿಷನ್ ಅಂದ್ರೆ ಏನು? ಸೊ ಇಟ್ ಇಸ್ ಅ ಮಿಸ್ಟೇಕ್ ಬೈ ರೆಕಾರ್ಡಿಂಗ್, ಪೋಸ್ಟಿಂಗ್, ಟೋಟಲಿಂಗ್ ಆರ್ ಬ್ಯಾಲೆನ್ಸಿಂಗ್. ಸೊ ಅದನ್ನ ಯಾವಾಗ ಕಮಿಟ್ ಮಾಡ್ತಾರೆ, ರೆಕಾರ್ಡಿಂಗ್ ಮಾಡುವಾಗ, ಸೊ ಅಂದ್ರೆ ಜರ್ನಲ್ ಎಂಟ್ರೀಸ್ ಗಳನ್ನ ಹಾಕುವಾಗ, ಪೋಸ್ಟಿಂಗ್ ಮಾಡುವಾಗ ಅಂದ್ರೆ ಲೆಡ್ಜರ್ ಮಾಡುವಾಗ, ಟೋಟಲ್ ಮಾಡುವಾಗ, ಸೊ ಟೋಟಲ್ ಅಮೌಂಟ್ ಅನ್ನು ಮಾಡುವಾಗ, ಲಾಸ್ಟ್ ಏನಿದೆ ಬ್ಯಾಲೆನ್ಸಿಂಗ್ ಮಾಡುವಾಗ. ಸೊ ಈ ಸ್ಟೇಜ್ ಗಳಲ್ಲಿ ಏನಾದ್ರು ಮಿಸ್ಟೇಕ್ಸ್ ಗಳನ್ನ ಮಾಡಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ಎರರ್ಸ್ ಆಫ್ ಕಮಿಷನ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಎರರ್ಸ್ ಆಫ್ ಒಮಿಷನ್ ಅಂತ ಬರುತ್ತೆ. ಸೆಕೆಂಡ್ ಒನ್ ಎರರ್ಸ್ ಆಫ್ ಒಮಿಷನ್ ಅಂತ ಬರುತ್ತೆ. ಸೊ ಎರರ್ಸ್ ಆಫ್ ಒಮಿಷನ್ ಅಲ್ಲಿ 2 ತರ ಬರ್ತವೆ. ಒಂದು ಕಂಪ್ಲೀಟ್ ಒಮಿಷನ್ ಬರುತ್ತೆ, ಇನ್ನೊಂದು ಪಾರ್ಷಿಯಲ್ ಒಮಿಷನ್ ಬರುತ್ತೆ. ಸೊ ಎರರ್ಸ್ ಆಫ್ ಕಮಿಷನ್ ಅಂದ್ರೆ ಏನು ಅಂತ ನೋಡೋಣ. ಎರರ್ಸ್ ಕಮಿಟೆಡ್ ಫಾರ್ ನಾಟ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಜರ್ನಲ್ ಆರ್ ಫಾರ್ ನೋ ಪೋಸ್ಟಿಂಗ್ ಇನ್ ಲೆಡ್ಜರ್ ಆರ್ ಕಾಲ್ಡ್ ಎರರ್ಸ್ ಆಫ್ ಒಮಿಷನ್. ಸೊ ಫಸ್ಟ್ ಒನ್ ನೋಡಿದಿರಿ, ಎರರ್ಸ್ ಆಫ್ ಕಮಿಷನ್ ಅಂದ್ರೆ ಮಿಸ್ಟೇಕ್ಸ್ ಗಳನ್ನ ಮಾಡೋದು. ಸೊ ಅಂದ್ರೆ ಜರ್ನಲ್ ಎಂಟ್ರೀಸ್ ಅನ್ನ ಮಾಡಿರ್ತಾರೆ, ಅಲ್ಲಿ ಏನಾದ್ರು ಸ್ಮಾಲ್ ಅಮೌಂಟ್ ಆಫ್ ಮಿಸ್ಟೇಕ್ ಅನ್ನ ಮಾಡೋದು, ಟೋಟಲ್ ಮಾಡುವಾಗ ಹೆಚ್ಚು ಕಡಿಮೆ ಹಚ್ಚೋದು, ಬ್ಯಾಲೆನ್ಸ್ ಮಾಡುವಾಗ ಅದನ್ನ ಸರಿಯಾಗಿ ಮಾಡ್ತಾ ಇರೋದಿಲ್ಲ. ಸೊ ಅದಕ್ಕೆ ನಾವು ಎರರ್ಸ್ ಆಫ್ ಕಮಿಷನ್ ಅಂತ ಕರಿತೀವಿ. ಇಲ್ಲಿ ಸೆಕೆಂಡ್ ಒನ್ ಏನಿದೆ, ಎರರ್ಸ್ ಆಫ್ ಒಮಿಷನ್ ಅಂತ ಇದೆ. ಸೊ ಎರರ್ಸ್ ಆಫ್ ಒಮಿಷನ್ ಅಂದ್ರೆ ಆ ಜರ್ನಲ್ ಎಂಟ್ರಿನೇ ಸ್ಕಿಪ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ಜರ್ನಲ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇರ್ತೀವಿ, ಅಂದ್ರೆ ಜರ್ನಲ್ ಎಂಟ್ರೀಸ್ ಅನ್ನ ಹಾಕ್ತಾ ಇರ್ತೀವಿ. ಸೊ ಹಾಕುವಾಗ ಆ ಎಂಟ್ರಿಯನ್ನ ಸ್ಕಿಪ್ ಮಾಡ್ತೀವಿ. ಸೊ ಎಂಟ್ರಿಯನ್ನ ಸ್ಕಿಪ್ ಮಾಡ್ಬಿಟ್ರೆ ಅದೇನಾಗುತ್ತೆ, ಕಂಪ್ಲೀಟ್ ಒಮಿಷನ್ ಆಗುತ್ತೆ. ಸೊ ಒಮಿಷನ್ ಅಂದ್ರೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀವಿ. ಸೊ ಎರರ್ಸ್ ಆಫ್ ಒಮಿಷನ್ ಅಂತಂದ್ರೆ ಒಂದು ಜರ್ನಲ್ ಎಂಟ್ರೀಸ್ ಇರುತ್ತೆ, ಆ ಜರ್ನಲ್ ಎಂಟ್ರಿಯನ್ನೇ ಹಾಕೋದಿಲ್ಲ, ಅಥವಾ ಪೋಸ್ಟಿಂಗ್ ಮಾಡುವಾಗ ಆ ಪೋಸ್ಟಿಂಗ್ ಲೆಡ್ಜರ್ ಅನ್ನೇ ಹಾಕೋದಿಲ್ಲ. ಸೊ ಈ ತರ ಇದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಗಳನ್ನ ಮಾಡಿದ್ರೆ, ಸೊ ಈ ತರ ಮಿಸ್ಟೇಕ್ಸ್ ಗಳನ್ನ ಮಾಡಿದ್ರೆ, ಸೊ ಜರ್ನಲ್ ಎಂಟ್ರಿ ಹಾಕುವಲ್ಲಿ ಅದನ್ನ ಸ್ಕಿಪ್ ಮಾಡ್ಬಿಟ್ರೆ, ಅಥವಾ ಲೆಡ್ಜರ್ ಹಾಕುವಾಗ ಆ ಎಂಟ್ರಿಯನ್ನ ಸ್ಕಿಪ್ ಮಾಡ್ಬಿಟ್ರೆ, ಸೊ ಈ ತರ ಎಲ್ಲ ಮಾಡಿದ್ರೆ ನಾವೇನಂತ ಕರಿತೀವಿ,
ಎರರ್ಸ್ ಆಫ್ ಒಮಿಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಎರಡು ತರ ಅಂತ ಹೇಳಿದೀನಿ, ಒಂದು ಕಂಪ್ಲೀಟ್ ಒಮಿಷನ್. ಸೊ ಕಂಪ್ಲೀಟ್ ಒಮಿಷನ್ ಅಂತಂದ್ರೆ ಪೂರ್ತಿ ಟ್ರಾನ್ಸಾಕ್ಷನ್ ಅನ್ನ ಏನ್ ಮಾಡೋದು, ಅಲ್ಲಿ ಸ್ಕಿಪ್ ಮಾಡ್ಬಿಡೋದು. ಸೊ ಜರ್ನಲ್ ಎಂಟ್ರಿ ಹಾಕಿಲ್ಲ ಅಂತಂದ್ರೆ ನಾವು ಪೋಸ್ಟಿಂಗ್ ಅದನ್ನ ಮಾಡೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ನಾವು ಕಂಪ್ಲೀಟ್ ಒಮಿಷನ್ ಅಂತ ಕರಿತೀವಿ. ಸೊ ಪೂರ್ತಿ ಎಂಟ್ರಿಯನ್ನೇ ನಾವೇನ್ ಮಾಡ್ತೀವಿ, ಆ ಟ್ರಾನ್ಸಾಕ್ಷನ್ ಅನ್ನೇ ಪೂರ್ತಿ ಟ್ರಾನ್ಸಾಕ್ಷನ್ ಅನ್ನೇ ಏನ್ ಮಾಡ್ತೀವಿ, ಸ್ಕಿಪ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಕಂಪ್ಲೀಟ್ ಒಮಿಷನ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಏನಿದೆ, ಪಾರ್ಷಿಯಲ್ ಒಮಿಷನ್ ಇದೆ. ಸೊ ಅರ್ಧ ಟ್ರಾನ್ಸಾಕ್ಷನ್ ಅನ್ನ ಮಾಡೋದು, ಅರ್ಧ ಟ್ರಾನ್ಸಾಕ್ಷನ್ ಅನ್ನ ಬಿಟ್ಬಿಡೋದು, ಸ್ಕಿಪ್ ಮಾಡೋದು. ಸೊ ಆ ತರ ಏನಾದ್ರು ಮಾಡಿದ್ರೆ ನಾವೇನಂತ ಕರಿತೀವಿ, ಪಾರ್ಷಿಯಲ್ ಒಮಿಷನ್ ಅಂತ ಕರಿತೀವಿ. ಸೊ ಇದನ್ನ ನೀವು ಸರಿಯಾಗಿ